ಈ ಬ್ಯಾಕ್ ಎಂಡ್ ಒಂದು ವೆಬ್ಸೈಟ್ಗೆ ಬ್ರೈನ್ ತರ ವರ್ಕ್ ಆಗುತ್ತೆ. ಲೈಕ್ ಲಾಜಿಕ್ ಬರೆಯೋದಾಗಿರ್ಬೋದು, ಡೇಟಾ ಸ್ಟೋರೇಜು, ಅಥೆಂಟಿಕೇಶನ್ ಎಲ್ಲ ಬ್ಯಾಕ್ ಎಂಡ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಡೇಟಾಬೇಸ್. ಈ ಡೇಟಾಬೇಸ್ ಅಂದ್ರೆ ಯೂಸರ್ ಡೇಟಾನ ಸ್ಟೋರ್ ಮಾಡಿ ಇಡುತ್ತೆ. ಲೈಕ್ ನೀವು ಯಾವುದೋ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಟ್ರೆ ಅಲ್ಲಿ ಲಾಗಿನ್ ಕೇಳುತ್ತೆ, ಲಾಗಿನ್, ಸೈನ್ ಇನ್ ಆರ್ ರಿಜಿಸ್ಟರ್ ಕೇಳುತ್ತೆ. ಅವಾಗ ನೀವೊಂದು ಫೋನ್ ನಂಬರ್, ಜಿಮೇಲ್, ಪಾಸ್ವರ್ಡ್, ಯೂಸರ್ ನೇಮ್ ಹೀಗೆ ಸಮಥಿಂಗ್ ಇನ್ಫಾರ್ಮೇಶನ್ ಕೊಡ್ತೀರಾ. ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತಲ್ಲ, ಅದನ್ನ ಡೇಟಾಬೇಸ್ ಅಂತ ಕರಿತೀವಿ. ನೀವು ಮತ್ತೆ ಅದೇ ವೆಬ್ಸೈಟ್ಗೆ ವಿಸಿಟ್ ಕೊಟ್ರೆ ಮತ್ತೆ ನಿಮ್ಮನ್ನ ಸೈನ್ ಇನ್ ಕೇಳಲ್ಲ, ಡೈರೆಕ್ಟ್ ಆಗಿ ಲಾಗಿನ್ ಕೇಳುತ್ತೆ. ಆಮೇಲೆ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಮತ್ತೆ ಸೈನ್ ಇನ್, ರಿಜಿಸ್ಟರ್ ಅಂತ ಕೇಳಲ್ಲ. ನಿಮ್ದು ಒಂದ್ಸರಿ ಡೇಟಾ ತಗೊಂಡ್ರೆ ಲಾಗೌಟ್ ಆಗೋ ಗಂಟ ಆ ಡೇಟಾ ಅದರ ಹತ್ರನೇ ಇರುತ್ತೆ. ಅದು ಡೇಟಾಬೇಸ್. ನೆಕ್ಸ್ಟ್ ಬಂದು ಬ್ಯಾಕ್ ಎಂಡ್ ಅಲ್ಲಿ ಮೇನ್ ಥಿಂಗ್ ಅಂದ್ರೆ API. API ಅಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ. ನೀವು ಫ್ರಂಟ್ ಎಂಡ್ ಡೆವಲಪ್ ಮಾಡಿರ್ತೀರಾ, ಬ್ಯಾಕ್ ಎಂಡ್ ಕೂಡ ಡೆವಲಪ್ ಮಾಡಿರ್ತೀರಾ. ಅದೆರಡಕ್ಕೂ ಕನೆಕ್ಟ್ ಮಾಡ್ಬೇಕಂದ್ರೆ API ಬೇಕು. ಅಂಡ್ ವಿತೌಟ್ API ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಕಮ್ಯುನಿಕೇಟ್ ಮಾಡೋಕೆ ಸಾಧ್ಯ ಇಲ್ಲ. ಓಕೆ, ಅದಕ್ಕೆ API ಕಲಿಬೇಕು. ಅಂಡ್ ಸ್ಕಿಲ್ಸ್ ರಿಕ್ವೈರ್ಮೆಂಟ್. ಬ್ಯಾಕ್ ಎಂಡ್ ಅಲ್ಲಿ 3 ಲ್ಯಾಂಗ್ವೇಜಸ್ ಯೂಸ್ ಮಾಡ್ಬೋದು. ಒನ್ ಈಸ್ ಜಾವಾಸ್ಕ್ರಿಪ್ಟ್ ಆರ್ ಪೈಥಾನ್ ಆರ್ ಜಾವಾ. ಈಸಿ ಅಂದ್ರೆ ಫ್ರಂಟ್ ಎಂಡ್ ಅಲ್ಲಿ ನೀವು ಜಾವಾಸ್ಕ್ರಿಪ್ಟ್ ಕಲ್ತಿರ್ತೀರಾ, ಸೊ ಬ್ಯಾಕ್ ಎಂಡಿಗೆ ಅದೇ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಬ್ಯಾಕ್ ಎಂಡ್ ಅಲ್ಲಿ ಜಾವಾಸ್ಕ್ರಿಪ್ಟ್ ಅಲ್ಲಿ Node.js ಅಂತ ಯೂಸ್ ಮಾಡ್ತಾರೆ, ಅದನ್ನ ಕಲಿಬೇಕು. ಅಂಡ್ ಪೈಥಾನ್ ಅಲ್ಲಿ ಡಿಜಂಗೋ ಅಂತ ಬರುತ್ತೆ. ಅಂಡ್ ಜಾವಾದಲ್ಲಿ ಸ್ಪ್ರಿಂಗ್ ಬೂಟ್ ಅಂತ ಬರುತ್ತೆ. ಅಂಡ್ PHP ಅಂತ ಲ್ಯಾಂಗ್ವೇಜ್ ಇದೆ, ಅದು ಕೂಡ ಕಲಿಬೋದು. ನಿಮ್ಗೆ ಯಾವುದು ಈಸಿ ಅನ್ಸುತ್ತೋ ಆ ಲ್ಯಾಂಗ್ವೇಜ್ ನೀವು ಕಲೀರಿ. ಯಾವ್ದಾದ್ರು ಒಂದು ಕಲಿತು ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿ. ಲೈಕ್ ಈಸಿ ಅಂದರೆ ನೀವು ಫ್ರಂಟ್ ಎಂಡಲ್ಲಿ ಜಾವಾ ಸ್ಕ್ರಿಪ್ಟ್ ಕಲ್ತಿರ್ತೀರಾ, ಬ್ಯಾಕ್ ಎಂಡಲ್ಲಿ ಕೂಡ ಅದೇ ಕಲ್ತ್ರೆ ಈಸಿ ಆಗುತ್ತೆ. ಬ್ಯಾಕ್ ಎಂಡಲ್ಲಿ Node.js ಅವ್ರ ಪೈಥಾನ್, ಜಾವಾ ಅವ್ರ PHP ಇದರಲ್ಲಿ ಯಾವ್ದು ಈಸಿ ಅಂದರೆ Node.js ಈಸ್ ಈಸಿ ಆ್ಯಂಡ್ ಪವರ್ಫುಲ್ ಕೂಡ. ಡೇಟಾಬೇಸಲ್ಲಿ ಬಂದು 2 ಟೈಪ್ಸ್ ಇದೆ, ಒಂದು MongoDB ಆ್ಯಂಡ್ MySQL. ಆ್ಯಂಡ್ ಇದೆಲ್ಲ ಬಿಟ್ಟು ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಬಿಟ್ಟು ಬೇರೆ ಯಾವ್ದಾದ್ರು ಸ್ಕಿಲ್ಸ್ ಬೇಕಂದರೆ ಹೌದು ಬೇಕು. ಒಂದು ವರ್ಷನ್ ಕಂಟ್ರೋಲಿಗೆ ಗಿಟ್ ಮತ್ತು ಗಿಟ್ಹಬ್ ಕಲ್ತಿರ್ಬೇಕು. ಆ್ಯಂಡ್ ಅವಾಗ ಹೇಳ್ದಂಗೆ API ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಬೇಸಿಕ್ DSA ಕಲ್ತಿದ್ರೆ ಸ್ಯಾಲ್ರಿ ಇನ್ನೂ ಹೈ ಆಗಿರುತ್ತೆ. ಓಕೆ, ಬ್ಯಾಕ್ ಎಂಡಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಫಸ್ಟ್ ಚೂಸ್ ಮಾಡಿ. ಪೈಥಾನ್, ಜಾವಾ, ಜಾವಾಸ್ಕ್ರಿಪ್ಟ್, PHP ಅದರಲ್ಲಿ ಯಾವ್ದಾರ ಒಂದು ಫ್ರೇಮ್ವರ್ಕ್. ಲೈಕ್ ಜಾವಾಸ್ಕ್ರಿಪ್ಟಲ್ಲಿ ಬಂದು Node.js, ಪೈಥಾನಲ್ಲಿ ಬಂದು ಡಿಜಂಗೋ, ಜಾವಾದಲ್ಲಿ ಬಂದು ಸ್ಪ್ರಿಂಗ್ ಬೂಟ್. ಆ ಥರ ಯಾವುದಾದ್ರೂ ಒಂದು ಫ್ರೇಮ್ವರ್ಕ್ ಕಂಪ್ಲೀಟಾಗಿ ಕಲಿತ್ರೆ ಸಾಕು. ಆ್ಯಂಡ್ ಡೇಟಾಬೇಸಲ್ಲಿ MongoDB ಆ್ಯಂಡ್ MySQL ಎರಡೂ ಕಲಿತ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಕಂಪ್ನಿ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಸೊ ಅದಕ್ಕೆ. ಆ್ಯಂಡ್ API ಕಲೀಲೇಬೇಕು. ಏನಕ್ಕೆ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಂಡ್ಗೆ ಲಿಂಕ್ ಮಾಡೋಕ್ಕೆ API ತುಂಬ ಯೂಸ್ ಆಗುತ್ತೆ. ಸ್ಕಿಲ್ಸ್ ನೆಕ್ಸ್ಟು ಎಕ್ಸ್ಟ್ರಾ ಸ್ಕಿಲ್ಸ್ ಏನಂದರೆ ಗಿಟ್ ಆ್ಯಂಡ್ ಗಿಟ್ಹಬ್ ಹ್ಯಾಂಡ್ಲ್ ಮಾಡೋದು ಗೊತ್ತಿರಬೇಕು. ಆ್ಯಂಡ್ API ಬಗ್ಗೆ ನಾಲೆಡ್ಜ್ ಇರಬೇಕು. ಇದೆಲ್ಲ ಕಲ್ತಾದ್ಮೇಲೆ ಕೆಲವು ಪ್ರಾಜೆಕ್ಟ್ ನೀವೇ ಓನಾಗಿ ಬಿಲ್ಡ್ ಮಾಡಿ. ಲೈಕ್ ಟು ಡೂ ಲಿಸ್ಟ್ ಆಗಿರ್ಬೋದು, ಲಾಗಿನ್ ಪೇಜ್, ಸೈನ್ ಇನ್ ಪೇಜ್, ಆ ಥರ ಆಲ್ಮೋಸ್ಟ್ ಸ್ಕಿಲ್ಸ್ ಕಲೀರಿ, ಪ್ರಾಜೆಕ್ಟ್ ಮಾಡಿ, ಗ್ರೋತ್ ಆಗಿ. ಓಕೆ, ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಐ ರಿಪ್ಲೈ. ಆ್ಯಂಡ್ ಯಾರು ಫುಲ್ ಸ್ಟಾಕ್ ಡೆವಲಪರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲ್ಯಾಂಗ್ವೇಜಸ್ ಆಗಿರ್ಬೋದು, ಫ್ರೇಮ್ವರ್ಕ್ ಆಗಿರ್ಬೋದು ಎಲ್ಲ ಅವೈಲೇಬಲ್ ಇದೆ. ಕೆಲವು ವಿಡಿಯೋ ಕಂಪ್ಲೀಟ್ ಆಗಿದೆ, ಇನ್ನೂ ಕೆಲವು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಹೋಗಿ ನೋಡಿ ಕಲ್ತ್ಕೋಬೋದು. ಅವ್ರ ಬೇರೆ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳು ಅವೈಲೇಬಲ್ ಇರುತ್ತೆ, ಹೋಗಿ ನೋಡಿ ಕಲೀರಿ. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲೂ ಕಲೀರಿ. ಏನಕ್ಕೆ ಅಂದರೆ ನಾಲೆಡ್ಜ್ ಗ್ರೋತ್ಗೋಸ್ಕರ ಎಲ್ಲಿ ಕಲಿತೀವಿ, ಹೇಗೆ ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕಲ್ತ್ವಾ ಆಸ್ ಎ ಗುಡ್ ಡೆವಲಪರ್ ಆದ್ವಾ ಅನ್ನೋದೇ ಇಂಪಾರ್ಟೆಂಟ್. ಎಂಡ್ ಆಫ್ ದ ಡೇ ನೀವು ಒಬ್ಬ ಗುಡ್ ಡೆವಲಪರ್ ಆದಮೇಲೆ, ಅವ್ರು ಗುಡ್ ಪರ್ಸನ್ ಆದಮೇಲೆ ನಿಮ್ಮನ್ನು ಗೈಡ್ ಮಾಡೋರನ್ನ ಮರಿಬೇಡಿ ಅಷ್ಟೇ.
ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.